ತುಲಾ ರಾಶಿಯವರಿಗೆ ಕನಸು ನನಸಾಗುವಂತಹ ಒಂದು ಕಾಲ ಈ ಒಂದು ವರ್ಷ ಬರುತ್ತೆ. ಈ ಯುಗಾದಿ ಕಳೆದ ನಂತರ ಹೊಸ ಬೆಳಕು, ಹೊಸ ಜ್ಯೋತಿ ಎನ್ನುವಂಥದ್ದು ತುಲಾ ರಾಶಿಯವರಿಗೆ ಪ್ರಾರಂಭ ಆಗ್ತಾ ಬರುತ್ತೆ. ಈ ಯುಗಾದಿಯ ದಿನ ಕನಸು ನನಸಾಗಬೇಕು ಅಂತಂದರೆ ಕೆಲವೊಂದಾರು ಸಂದರ್ಭಗಳನ್ನು ನೀವು ಎದುರಿಸಬೇಕಾಗತ್ತೆ. ಆ ಸಂದರ್ಭವನ್ನು ಯಾವ ರೀತಿ ಎದುರಿಸ್ತೀರೋ ಆ ರೀತಿ ನಿಮ್ಮ ಒಂದು ಕನಸನ್ನು ನನಸಾಗುವಂಥ ಒಂದು ಕಾಲ ಬರುತ್ತೆ. ಬೇಡ ಅಂತಂದರೂ ಕೂಡ ಮನೇಲಿ ಕೂತಿದ್ರೂ ಕೂಡ ಅದೃಷ್ಟ ನಿಮ್ಮನ್ನ ಒಂದು ಒಳ್ಳೆಯ ಒಂದು ಉತ್ತಮವಾದಂಥ ಒಂದು ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ. ಅದು ಏನು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ನ ಒತ್ತಿ, ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋನ ಮಾಡ್ಕೊಳ್ಳಿ. ನೋಡಿ, ಇದೇ ತುಲಾ ರಾಶಿಯವರಿಗೆ ಏನು ಅಂತಂದರೆ ಪ್ರಾರಂಭದಲ್ಲಿ ನಿಮ್ಗೇನಾಗುತ್ತೆ ಅಂದರೆ ಈ ಯಶಸ್ಸು ಕೀರ್ತಿ ಆಗಲಿ ಫಸ್ಟು 3 to 4 ಮಂತ್ಸು ತುಂಬ ಕಷ್ಟಕರವಾಗಿರುತ್ತೆ. ಆಮೇಲೆ 4ನೇ ತಿಂಗಳು 5ನೇ ತಿಂಗಳಿಂದ ತುಂಬ ಚೆನ್ನಾಗಿ ಆಗ್ತಾ ಬರುತ್ತೆ. ಈಗ ಗ್ರಾಫ್ ಹೆಂಗಿರುತ್ತೆ ಅಂದರೆ ನಿಮ್ಮ ಲೈಫ್ ಹಿಂಗೆ ಫಸ್ಟ್ ಹಿಂಗಿದೆ, ಹಿಂಗೆ ಕೆಳಗಡೆ ಬಿದ್ದುಬಿಡುತ್ತೆ, ಆಮೇಲೆ ಹಿಂಗೆ ಮೇಲೆ ಹೋಗುತ್ತೆ, ಅಷ್ಟು ಚೆನ್ನಾಗಾಗುತ್ತೆ. ತುಲಾ ರಾಶಿಯವರಿಗೆ ಏನು ಅಂತಂದರೆ ಮೇಯ್ನಾಗಿ ದೃಷ್ಟಿ ದೋಷ ಕಂಡು ಬರುತ್ತೆ. ನೀವೊಂದು ಹೊಸ ಬಟ್ಟೆ ಹಾಕ್ಕೊಳ್ಳೋಂಗಿಲ್ಲ, ಹೊಸ ಬೈಕ್ ತೊಗೊಳಂಗಿಲ್ಲ, ಹೊಸ ಮೊಬೈಲ್ ತೊಗೊಳಂಗಿಲ್ಲ. ಈ ನಮ್ಮ ಜೊತೆ ಸುತ್ತಮುತ್ತ ಇರೋಂಥವರೇ ದೊಡ್ಡ ಒಂದು ಶತ್ರುಗಳಾಗಿ ಕನ್ವರ್ಟ್ ಆಗಿ ಹಿಂಗೆ ದೃಷ್ಟಿಯನ್ನು ಬಿದ್ದು, ಇವಾಗ ಎಕ್ಸಾಂಪಲ್ ದೃಷ್ಟಿ ದೋಷ ಹೆಂಗೆ ಅಂತಂದರೆ ಈ ತುಲಾ ರಾಶಿಯವರಿಗೆ ಒಂದು ಹೊಸ ಮೊಬೈಲ್ ತೊಗೊಂಡಿರ್ತಾರೆ, ನೆಕ್ಸ್ಟು ಒಂದು 3-4 ದಿನ ಆಗ್ತಿದ್ದಂಗೆ ಎಷ್ಟು ಚೆನ್ನಾಗಿದೆ ಹಂಗೆ ಹಿಂಗೆ ಅಂತೆಲ್ಲ ಹೊಗಳ್ತಾರೆ ಅಂದ್ಕೊಳ್ಳಿ. 4-5 ದಿನಕ್ಕೆ ಅದನ್ನು ಬಿದ್ದು ಹೊಡೆದೋಗುವಂಥದ್ದು, ಡಿಸ್ಪ್ಲೇ ಹೋಗುವಂಥ ಈ ಥರದ್ದು ಏನೋ ಒಂದು ಸಮಸ್ಯೆ ಆಗುತ್ತೆ. ಅದಕ್ಕೆ ಕೇರ್ಫುಲ್ಲಾಗಿರಿ. ಅವಾಗವಾಗ ನಾನು ದೃಷ್ಟಿ ದೋಷ ಪರಿಹಾರ ಹೇಳಿದ್ದೀನಲ್ಲ, ನಾನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗುತ್ತೆ. ನೀವು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದರೂ ಕೂಡ ನೀವು ಹಿರಿಯರನ್ನ ಸಂಪರ್ಕಿಸಿ, ಯಾವ ಒಂದು ಇದರಲ್ಲಿ ನೀವು ತೆಗೆದುಕೋತೀರಿ ನಿರ್ಧಾರ, ಯಾವ ಒಂದು ಇದರಲ್ಲಿ ಅಂಥವ್ರ ಹತ್ರ ನೀವು ಕೇಳಿ, ನೀವು ನಂತರ ಆಮೇಲೆ ನೀವು ನಿರ್ಧಾರವನ್ನು ತೆಗೆದುಕೊಳ್ಳಿ. ಅಂತಂದರೆ ಆ ಫೀಲ್ಡಲ್ಲಿ ಅನುಭವ ಇರೋವಂಥವ್ರನ್ನು. ಇಲ್ಲ ಅಂತಂದರೆ ನೀವೇನಾಗುತ್ತೆ, ನೀವೇನು ನಿರ್ಧಾರ ತೆಗೆದುಕೊಂಡು, ಎಕ್ಸಾಂಪಲು ಈಗ ತಾನೇ ಕಾಲೇಜ್ ಮುಗಿಸಿದ್ದೇನೆ, ಏನು ಬಿಸ್ನೆಸ್ ಮಾಡ್ತೀಯಪ್ಪ ಅಂತಂದರೆ ಅಪ್ಪಂದು 25 ಲಕ್ಷ ರೂಪಾಯಿ ಪೆನ್ಷನ್ ಇದೆ, ಅದನ್ನು ತೊಗೊಂಡು ಬಂದು ಒಂದು ಹೋಟ್ಲ್ ಬಿಸ್ನೆಸ್ ಮಾಡಿ ಕೋಟಿ ಸಂಪಾದನೆ ಮಾಡಿಬಿಡ್ತೀನಿ ಅಂತಾನೆ. ಅವನಿಗೇನೂ ಗೊತ್ತಿಲ್ಲ, ಯಾವ ಫುಡ್ ಮಾಡಬೇಕು, ಎಷ್ಟು ಮೆನು, ಎಷ್ಟು ರೇಟ್ ಇಡಬೇಕು, ಹೆಂಗೆ ಕೆಲಸದವ್ರು ಬಿಟ್ಟು ಹೋದ್ರೆ ಹೆಂಗೆ ತೊಗೊಂಡ್ಬಂದು ಹಾಕಬೇಕು, ಏನೂ ಗೊತ್ತಿಲ್ಲ. ಈ ರೀತಿ ಅನುಭವ. ಆದರೆ ದೊಡ್ಡವರ ಈ ರೀತಿ ಆಗಬಾರದು. ನಿಮಗೆ ಎಲ್ಲ ಇದೇ ಥರ ಮಾಡಿ 25 ಲಕ್ಷ ರೂಪಾಯಿ ಕೂಡ ಕಳೆದುಬಿಟ್ಟ. ಹಂಗೆ ಆಗಬಾರ್ದು. ತುಲಾ ರಾಶಿಯವರೇ, ನೀವು ಏನೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಕೂಡ ಒಬ್ಬರ ಒಂದು ಸಜೆಷನ್ನ ಕೇಳಿ, ಇದು ಮಾಡ್ಬೋದಾ, ನಂಗೆ ಸಕ್ಸಸ್ ಆಗುತ್ತಾ ಇಲ್ವಾ ಅಂತ ನೋಡಿ 1-10 ಸರಿ ಯೋಚನೆ ಮಾಡಿ ನೀವು ನಿರ್ಧಾರವನ್ನು ತಗೊಳ್ಳಿ. ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗತ್ತೆ. ಇನ್ನು ಹಣಕಾಸಿನ ಸ್ಥಿತಿ ಯಾವ ರೀತಿ ಇದೆ ಅಂತಂದರೆ, ನಾನು ಹೇಳಿದ್ನಲ್ಲ, ನಿಮಗೆ 10 ರೂಪಾಯಿ ಬಂತು ಅಂದರೆ 6 ರೂಪಾಯಿ ಬರುತ್ತೆ, ಇನ್ನು 4 ರೂಪಾಯಿ ಲಾಸ್ ಆಗುತ್ತೆ. ನೀವು ತಿಂದಂಗಲ್ಲ, ಬೇರೆಯವ್ರು ಕೊಟ್ಟಂಗಲ್ಲ, ಆ ರೀತಿ ಆಗ್ತಾ ಬರುತ್ತೆ. ಯಾವಾಗ ನಿಮಗೆ ಚೆನ್ನಾಗಾಗುತ್ತೆ ಅಂತಂದರೆ ಈ ಪ್ರಾರಂಭದಲ್ಲಿ ನಿಮಗೆ ಅಷ್ಟಕ್ಕಷ್ಟೇ. ಈ ವರ್ಷದ ಒಂದು ಕೊನೆ ಒಂದು 4-5 ತಿಂಗಳು ಇದೆ ಅಂತಂದಾಗ ಒಳ್ಳೆ ದುಡ್ಡನ್ನು ಕಾಣ್ತೀರಾ. ಮತ್ತು ಇನ್ನೊಂದೇನಂತಂದರೆ ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡುವಂಥ ಒಂದು ಯೋಗ ಇದೆ, ಗೊತ್ತಲ್ಲ. ಇನ್ನೊಂದು, ಯಾರ ಕೈಲೋ ನಂಬಿ ದುಡ್ಡು ಕೊಟ್ಟು ಕಳ್ಕೊಳ್ಳೋಂಥ ಒಂದು ಚಾನ್ಸಸ್ಗಳು ತುಂಬ ಇದೆ. ಅದಕ್ಕೋಸ್ಕರ ಯಾರಿಗೂ ಕೂಡ ದುಡ್ಡನ್ನು ಕೊಟ್ಟು ಅವ್ರು ಸೇಫಾಗಿ ಇಡ್ತಾರೆ, ಅಥವಾ ಅವ್ರು ಇಟ್ಟರೆ ಅದನ್ನು ಡಬಲ್ ಮಾಡಿಕೊಡ್ತಾರೆ, ಬಡ್ಡಿ ಕೊಡ್ತಾರೆ, ಜಾಸ್ತಿ ದುಡ್ಡು ಕೊಡ್ತಾರೆ. ಕೆಲವರು ಬರ್ತಾರೆ, ದುಡ್ಡು ಕೊಡ್ತೀನಿ ಕೊಡು, ಒಂದು 5 ಲಕ್ಷ ಕೊಡು, ನಿಂಗೆ 10% ಬಡ್ಡಿ ಕೊಡು. 50,000 ಒಂದೇ ಸರಿ ಬಂತಲ್ಲ, 2 ತಿಂಗಳು 3 ತಿಂಗಳಾಗ ದುಡ್ಡು ವಾಪಸ್ ಬಂದಂಗೆ ಲೆಕ್ಕ, ಇನ್ನೂ ಈಸ್ಕೋಬೋದು ಅನ್ನೋಂಥ ಮಾತಿಗೆ ಮಾತ್ರ ಹೋಗಕ್ಕೆ ಇದು ತುಂಬ ಸಮಸ್ಯೆಗಳಾಗ್ತಾ ಬರುತ್ತೆ. ಅದಕ್ಕೋಸ್ಕರ ಯಾರನ್ನು ನಂಬಿ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಾಗಲಿ ಕೊಡೋದಕ್ಕಾಗಲಿ ಹೋಗಬೇಡಿ ಅಲ್ಲ. ಜೊತೆಗೆ ಇನ್ನೊಂದು ಏನು ಅಂತಂದರೆ, ಈ ಹಣಕಾಸಿನಲ್ಲಿ ನೀವೇನು ಅಂತಂದರೆ ಯಾರನ್ನ ಮಾತ್ರ ಯಾರನ್ನ ಬೇಕಾದ್ರೂ ನಂಬಿ, ಆದರೆ ನಿಮ್ಮ ಜೊತೆಯಲ್ಲಿರೋಂಥವ್ರಲ್ಲ ಅವರೇ ನಿಮ್ಮನ್ನು, ನೀವು 3ನೇವರು ಕೊಟ್ಬಿಟ್ಟು ಒಂದು ವೇಳೆ ನಾವು ಬೈದು ಜಗಳ ಮಾಡಿ ವಾಪಸ್ ತೊಗೋಬೋದು. ಆದರೆ ಜೊತೆಲಿರೋಂಥವ್ರು ಕೊಡ್ತು ಅಂತ ನೀವು ಬೈಯೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಅವರಿಂದ ಕೆಲಸ ಆಗಬೇಕಾಗಿರ್ತದೆ, ಎಲ್ಲ ಸಮಸ್ಯೆಗಳು ಕಂಡು ಬರುತ್ತೆ. ಅದಕ್ಕೋಸ್ಕರ ಹುಷಾರಾಗಿರಿ, ಕೇರ್ಫುಲ್ಲಾಗಿರಿ. ಯಾರಿಗೂ ದುಡ್ಡು ಕೊಡೋಕೆ ಹೋಗಬೇಡಿ, ಸಾಲ ಆಗಿಲ್ಲ ಅಂತ ಕೊಡೋಕ್ಕೆ ಹೋಗಬೇಡಿ, ಸಾಲ ಮಾಡೋಕ್ಕೂ ಹೋಗಬೇಡಿ. ಮಾಡ್ತು ಅಂದರೆ ತೀರ್ಸೋಕ್ಕಾಗಲ್ಲ. ಅಕಸ್ಮಾತ್ ಹಂಗೂ ಏನಾದ್ರು ಸಮಸ್ಯೆ ಆಯಿತು ಅಂದರೆ ನಮ್ಮ ಅಷ್ಟಲಕ್ಷ್ಮಿ ಯಂತ್ರ ಇದೆ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು
ನಿಮ್ಮ ಮನೇಲಿ ಪ್ರತಿಷ್ಠಾಪನೆ ಮಾಡಿದ್ರೆ ಸಾಕು, ನಿಮ್ಗೆ ಯಾವುದೇ ರೀತಿಯಂಥ ಒಂದು ಹಣಕಾಸಿನ ಸಮಸ್ಯೆ ಆಗೋದೇ ಇಲ್ಲ. ಇದೆಲ್ಲ ಬರಬೇಕಾದ್ರೆ ದುಡ್ಡು ಬಂದ್ಬಿಡುತ್ತೆ, ಕೊಡೋರಿಗೆ ಕೊಟ್ಟು ತೀರಿಸ್ಬಿಡ್ತೀರ. ಸೈಟು, ಮನೆ, ಕಾರು, ಇಷ್ಟಪಟ್ಟು ವಸ್ತುಗಳನ್ನು ನೀವು ತೆಗೆದುಕೊಂಡು ಚೆನ್ನಾಗಿ ಹಾಕ್ತೀರಿ. ಹಾಗಾಗಿ ಅದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಅದನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿ. ಲಕ್ಷ್ಮಿ ಯಾವುದೋ ರೂಪದಲ್ಲಿ ನಿಮ್ಮ ಮನೆಗೆ ಬಂದು ಶಾಶ್ವತವಾಗಿ ನೆಲೆಸ್ತಾಳೆ. ಅದಕ್ಕೋಸ್ಕರ 21 ಬಾರಿ ಸಂಕಲ್ಪನವನ್ನು ಮಾಡಿ ಅಷ್ಟಲಕ್ಷ್ಮಿ ಅಂತ ಹೇಗೋ ನಿಮ್ಮ ಒಂದು ಮನೆಗೆ. ಅದಕ್ಕೆ ಯುಗಾದಿಯ ಪ್ರಾರಂಭದಲ್ಲೇ ನೀವು ತೆಗೆದುಕೊಬಿಡ್ತು ಅಂತಂದರೆ ವರ್ಷ ನಿಮ್ಗೆ ಯಾವುದೇ ರೀತಿಯಂಥ ಸಮಸ್ಯೆಗಳಾಗಲ್ಲ, ಇಂಪ್ರೂವ್ಮೆಂಟ್. ಭಾಳಷ್ಟು ಜನ ಕಷ್ಟ ಬಂದ ಸಂಕಟ ಬಂದಾಗ ವೆಂಕಟರಮಣ ಅಂತಾರೆ. ಫಸ್ಟೇ ವೆಂಕಟರಮಣ ನೆನೆಸ್ಕೊಬಿಟ್ರೆ ಕಷ್ಟಗಳು ಬರೋದೇ ಇಲ್ಲ. ಆ ರೀತಿ ಅದನ್ನು ಮಾಡ್ಕೊಳ್ಳಿ. ಜೊತೆ ಅಷ್ಟಲಕ್ಷ್ಮಿ ಯಂತ್ರ ನಿಮಗೆ ರಾಮಬಾಣ ಅಂತ ರಕ್ಷಣಾ ಕವಚ. ನೀವು ಏನೇ ಸಮಸ್ಯೆ, ಏನೇ ಬಿಸ್ನೆಸ್ ಲಾಸ್ ಮಾಡಿ ಜೀವನದಲ್ಲಿ ಏನೇ ತೊಂದರೆ ಆದರೂ ಕೂಡ ಹಣಕಾಸಿನ ನಿಮ್ಮ ಬಗ್ಗೆ ನೀವು ತಲೆನೇ ಕೆಡಿಸ್ಕೊಬೇಕಂದ್ರೆ ರಾಮಬಾಣದ ಥರ ನಮ್ಮ ಒಂದು ಅಷ್ಟಲಕ್ಷ್ಮಿ ಯಂತ್ರ ಇದೆ, ಅದು ನಿಮ್ಮನ್ನು ಕಾಪಾಡುತ್ತೆ. ಅಲ್ಲ, ಇನ್ನೊಂದು ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿ ಕೊಡ್ತಾರೆ. ಹೊಸ ಜವಾಬ್ದಾರಿ ಕೊಟ್ಟು ನಿಮಗೆ ಜಾಸ್ತಿ ಸ್ಯಾಲ್ರಿ ಕೊಡಬೇಕಲ್ವಾ, ಅದೊಂದು ಹೊಸ ವ್ಯವಹಾರ, ಇನ್ನೂ ಜಾಸ್ತಿ ನೀವೊಂದು ವ್ಯವಹಾರದಲ್ಲಾಗಲಿ ನೀವು ಹೆಚ್ಚು ಜವಾಬ್ದಾರಿನ ತೆಗೆದುಕೊಂಡು ಕಡಿಮೆ ಲಾಭ ಮಾಡುವಂತಹ ಒಂದು ಸಂಗತಿ ನಡೆಯುತ್ತೆ. ಅದಕ್ಕೋಸ್ಕರ ಕೇರ್ಫುಲ್ಲಾಗಿರಿ. ಹೆಚ್ಚು ಅನಾವಶ್ಯಕವಾದಂಥ ಒಂದು ಬಿಸ್ನೆಸ್ ಆಗಲಿ ಅಥವಾ ಕೆಲಸಗಳನ್ನು ಮಾಡೋದಕ್ಕೆ ಹೋಗ್ಬಿಡಿ. ಲಾಭ ಇದ್ದರೆ ಮಾತ್ರ ಅದನ್ನು ಮಾಡಿ. ಜೊತೆಗೆ ಕುಟುಂಬದಲ್ಲಿ ಯಾವ ರೀತಿ ಇದೆ ಅಂತಂದರೆ, ನೀವು ಕುಟುಂಬದಲ್ಲಿ ಕೆಲವೊಂದರ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ತಾ ಹೋಗುತ್ತೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಜೊತೆಗೆ ಈ ಮನೆಯಲ್ಲಿ ಏನು ಅಂತಂದರೆ, ಈ ಅಕ್ಕಪಕ್ಕದವರು ಅಥವಾ ಫ್ರೆಂಡ್ಸ್ ಇರ್ತಾರಲ್ಲ, ನೀವು ಗಂಡನೇ ಆಗಿರಿ ಹೆಂಡ್ತಿನೇ ಆಗಿರಿ, ಗಂಡನ ಫ್ರೆಂಡ್ಸು ತಲೆ ಕೆಡಿಸಿ ಜೀವನವನ್ನು ಹಾಳು ಮಾಡಿದವಂಥ ಒಂದು ಗಂಡ ಹೆಂಡ್ತಿಗೆ ತಂದಿಡೋವಂಥದ್ದು, ಹೆಂಡ್ತಿಗೆ ನಿಮ್ಮ ಗಂಡ ಹಂಗೆ ನಿಮ್ಮ ಗಂಡ ಹಿಂಗೆ ಅಂತ ಹೇಳಿ, ನಮ್ಮ ಗಂಡ ನೋಡಿ ಎಷ್ಟು ಚೆನ್ನಾಗಿರ್ತಾರೆ, ನಿಮ್ಮ ಗಂಡ ಏನೂ ಇಲ್ಲ, ಈ ರೀತಿ ಹೇಳಿ ತಲೆ ಕೆಡಿಸಿ ಜಗಳವನ್ನು ತಂದಿಡುವಂತಹ ಒಂದು ಸಂದರ್ಭ ಒದಗಿ ಬರುತ್ತೆ. ಹುಷಾರಾಗಿರಿ ಅಲ್ಲ. ಈ ವರ್ಷ ಇನ್ನೊಂದೇನು ಅಂತಂದರೆ, ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡುವಂಥ ಒಂದು ಯೋಗ ಇದೆ. ತುಂಬ ಚೆನ್ನಾಗಿದೆ. ಪ್ರೀತಿ ವಿಶ್ವಾಸದಿಂದ ಇರ್ತಾರೆ. ಜೊತೆಗೆ ಈ ವರ್ಷ ಯಾರು ನಿಮಗೆ ಸಮಸ್ಯೆಯನ್ನು ಒಡ್ಡುತ್ತಾರೆ ಅಂತಂದರೆ, ಜೊತೆಯಲ್ಲಿದ್ದವರೇ ನಿಮಗೆ ಶತ್ರುಗಳಾಗ್ತಾರೆ. ಹುಷಾರಾಗಿರಿ. ಜೊತೆಗೆ ಇನ್ನೊಂದೇನಂತಂದರೆ, ಆರೋಗ್ಯದಲ್ಲಿ ನಿಮ್ಗೇನಾಗುತ್ತೆ ಅಂತಂದರೆ ಕುತ್ತಿಗೆ ನೋವು ಬರುವಂಥದ್ದು, ಮತ್ತು ಹೊಟ್ಟೆಗೆ ಸಂಬಂಧಪಟ್ಟ ಶುಗರು BP ಜಾಸ್ತಿ ಆಗುವಂಥದ್ದು, ಮತ್ತು ಎಳು ಬೀಳುವಂಥದ್ದು, ಜಾರು ಬೀಳುವಂಥದ್ದು, ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳಾಗುವಂಥದ್ದು, ಇದೆಲ್ಲ ಸಮಸ್ಯೆ ಕಂಡು ಬರುತ್ತೆ. ಗೊತ್ತಲ್ಲ, ಕಿಡ್ನಿ ಸ್ಟೋನ್ಸ್ ಬರುವಂಥದ್ದು, ಮತ್ತು ಕಿಡ್ನಿಗೆ ಸಂಬಂಧಪಟ್ಟ ಯೂರಿನ್ ಇನ್ಫೆಕ್ಷನ್ ಆಗುವಂಥದ್ದು, ಈ ಥರದ್ದೊಂದು ಆರೋಗ್ಯದೊಂದು ಸಮಸ್ಯೆ ಬರುತ್ತೆ. ತುಂಬ ಕೇರ್ಫುಲ್ಲಾಗಿ ಓಂ ದಮ್ ಧನ್ವಂತ್ರಿ ನಮಃ ಅಂತ ಇಟ್ಕೊಳ್ಳಿ. ಜೊತೆಗೆ ನಿಮಗೆ ಹಳದಿ ಕವಡೆಯನ್ನು ಇಟ್ಕೊಳ್ಳಿ. ವರ್ಷ ಇಡೀ ನಿಮ್ಮನ್ನ ಕಾಪಾಡುತ್ತೆ. ಅದನ್ನು ಬಿಳಿ ಬಟ್ಟೆಯಲ್ಲಿ ಗಂಟು ಕಟ್ಟಿ ದೇವ್ರ ಮೇಲೆ ಇಟ್ಟು ಪೂಜೆ ಮಾಡಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ನೀವು ಮಲಗುವಂಥ ಜಾಗದಲ್ಲೂ ಕೂಡ ಕೇವಲ 4 ಹಳದಿ ಕವಡೆನ ಇಡಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಹೆಣ್ಣುಮಕ್ಳಿಗೆ ಮಾನಸಿಕವಾದಂಥ ಒಂದು ತೊಂದರೆ ಆಗುತ್ತೆ, ಪೀರಿಯಡ್ಸ್ ಪ್ರಾಬ್ಲಮ್ಗಳಾಗುವಂಥ ಒಂದು ಇದು ಬದುಕು ಬರುತ್ತೆ. ಅದಕ್ಕೋಸ್ಕರ ತುಂಬ ಕೇರ್ಫುಲ್ಲಾಗಿರಿ. ಜೊತೆಗೆ ದೂರ ಪ್ರಯಾಣ ಯೋಗ ಇದೆ. ದೂರ ಪ್ರಯಾಣ ಯೋಗವನ್ನು ಮಾಡ್ತೀರಾ, ಬಟ್ ಅಲ್ಲದು ಸುಸ್ತಾಗಿ ಒಬ್ಬೊಬ್ಬರೇ ಹೋಗಿ ಸುಸ್ತು ಮಾಡ್ಕೋತೀರಾ. ಹಾಗಾಗಿ ತುಂಬ ದೂರ ಹೋಗೋಕ್ಕೆ ಹೋಗ್ಬೇಡಿ. ತುಂಬ ಯಾರ್ದೋ ರಿಲೇಟಿವ್ಸ್ದು ಫಂಕ್ಷನ್ ಇದೆ ಅಂತಂದರೆ ಹತ್ತತ್ರ ಇರೋವಂಥದ್ದು ದೂರ ಹೋಗಿ ಅಲ್ಲೇನೋ ಒಂದು ಸಮಸ್ಯೆ ಆಗಿ ಅಲ್ಲಿ ಹುಷಾರು ತಪ್ಪಿ ಇದೆಲ್ಲ ನಿಮಗೆ ಕಂಡು ಬರುತ್ತೆ. ಅದಕ್ಕೋಸ್ಕರ ದೂರ ಪ್ರಯಾಣ ಯೋಗ ಇದ್ದರೂ ಕೂಡ ಆದಷ್ಟು ದೂರ ಪ್ರಯಾಣ ಹೋಗೋಕ್ಕೊಡಿ. ಪುಣ್ಯಕ್ಷೇತ್ರಗಳು ಮತ್ತು ತೀರ್ಥಯಾತ್ರೆಗಳನ್ನ ಕೈಗೊಳ್ತೀರಾ, ತುಂಬ ಚೆನ್ನಾಗಿದೆ. ಪುಣ್ಯಕ್ಷೇತ್ರವನ್ನು ದರ್ಶನವನ್ನು ಮಾಡ್ತೀರಾ, ಚೆನ್ನಾಗಿದೆ. ಮತ್ತು ಇನ್ನು ನಮ್ಮ ಪುಣ್ಯಕ್ಷೇತ್ರ ದರ್ಶನ ಅಂದರೆ ನಾವು ಆಧ್ಯಾತ್ಮ ಪಯಣ ಅಂತ ಮಾಡ್ತಾಯಿದ್ದೀವಿ. ಆ ಆಧ್ಯಾತ್ಮ ಪಯಣದಲ್ಲಿ ಏನಂತಾರೆ, ಪುಣ್ಯಕ್ಷೇತ್ರಗಳ ಒಂದು ದರ್ಶನ ಅಂತಂದರೆ ಈ ಕೇರಳ ಅನಂತ ಪದ್ಮನಾಭ, ಗುರುವಾಯೂರು ಮತ್ತು ವಿಷ್ಣುಮಾಯ ಟೆಂಪಲ್. ಈ ವಿಷ್ಣುಮಾಯ ಟೆಂಪಲ್ ನೀವು ಬಂತು ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಅಲ್ಲಿ ಶ್ರೀಮಂತರಾಗಬೇಕು, ದೊಡ್ಡ VIP ಅಲ್ಲಿಗೆ ಹೋಗುವಂಥದ್ದು, ಗೊತ್ತಲ್ಲ. ಆ ರೀತಿ ತುಂಬ ಕೇರಳದ ಎಲ್ಲ ಪ್ರಮುಖವಾದಂತಹ ಒಂದು ದೇವಸ್ಥಾನಗಳನ್ನು ನೀವು ಅಲ್ಲಿ ನೋಡ್ತೀರ. ಹಾಗಾಗಿ ನೀವು ಒಂದು 10ರಿಂದ 11-12 ಪ್ಲೇಸನ್ನು ನೋಡ್ತೀರಾ. 3 nights 4 days ಇರುತ್ತೆ. ಮತ್ತು ಊಟ ತಿಂಡಿ ವ್ಯವಸ್ಥೆ, AC ರೂಮು AC ರೂಮ್ಸ್ ಎಲ್ಲವೂ ಕೂಡ ನಮ್ಮ ಒಂದು ಇದರಲ್ಲಿರುತ್ತೆ. ಹಾಗಾಗಿ ತುಂಬ ಚೆನ್ನಾಗಾಗುತ್ತೆ, ಅನುಕೂಲ ಆಗುತ್ತೆ. ಜೊತೆಗೆ ಇನ್ನೊಂದು ಏನು ವಿಶೇಷ ಅಂತಂದರೆ, ನಾವು ಪ್ರತಿ ತಿಂಗಳು ಇದನ್ನು ಮಾಡ್ತೇವೆ. ಮತ್ತು ನೆಕ್ಸ್ಟು ಕಾಮಾಖ್ಯ, ಅಲ್ಲಿ ಯೋನಿ ಪೀಠ ಇದೆ ತಾಯಿದು. ಅಲ್ಲಿಗೆ ಹೋಗಿ ಬಂದು ಪೀರಿಯಡ್ಸ್ ಪ್ರಾಬ್ಲಮ್ ಆಗಿರ್ಬೋದು, ಮತ್ತು ಈ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತಾಗಿರ್ಬೋದು, ಮತ್ತು ಮಕ್ಕಳಿಗೆ
ಮಕ್ಕಳು ಆಗದೆ ಇರೋಂಥದ್ದಾಗಿರೋದು ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಲ್ಲಿ. ಜೊತೆಗೆ ಜನವಶೀಕರಣ ಧನವಶೀಕರಣ ಆಗ್ತಾ ಬರುತ್ತೆ ಅಲ್ಲಿ. ಜೊತೆಗೆ ಅದ್ರ ಮುಂದಿನ ತಿಂಗಳು ಕಾಶಿ ಅಯೋಧ್ಯೆ, ಅದರ ಮುಂದಿನ ತಿಂಗಳು ಪುರಿ ಜಗನ್ನಾಥು, ಮತ್ತು ಅದರ ತಿಂಗಳು ಕೇರಳ. ಈ ರೀತಿ ಪ್ರತಿ 4 ತಿಂಗಳಿಗೊಮ್ಮೆ ನಾವು ಈ ಥರ ಹೋಗ್ತಾ ಇರ್ತೀವಿ. ಪ್ರತಿ ತಿಂಗಳು ಹೋಗ್ತಾ ಇರ್ತೀವಿ. ಮುಂದೆ 4 ತಿಂಗಳು ಅದೇ ರಿಪೀಟ್ ಆಗ್ತಾ ಬರುತ್ತೆ. ತುಂಬ ಜನ ಸಂತೋಷವನ್ನು ಪಡೆದೆ, ಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀರಾ. ಹಾಗಾಗಿ ತುಂಬ ಚೆನ್ನಾಗುತ್ತೆ. ಆ ಒಂದು ಆಧ್ಯಾತ್ಮ ಪಯಣಕ್ಕೆ ಬನ್ನಿ. ಜೊತೆಗೆ ಇನ್ನೊಂದು ಎಂಥ ಹೊಸ ಅವಕಾಶಗಳು ಸಿಗ್ತಾ ಬರುತ್ತೆ. ಇನ್ನೊಂದು ತುಲಾರಾಶಿಯವರು ಇದ್ದಕ್ಕಿದ್ದಂಗೆ ರಾತ್ರಿ ನೀವು ಸ್ಟಾರ್ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ಏನೋ ಒಂದು ವಿಡಿಯೋ ಮಾಡಾಕ್ತೀರಾ, ಅದೇ ಒಂದು ವೈರಲ್ ಆಗಿ ದೊಡ್ಡ ಒಂದು ಹೆಸರನ್ನು ತಂದು ಕೊಡುವಂಥ ಒಂದು ಯೋಗ ನಿಮಗಿದೆ ತುಲಾರಾಶಿಯವ್ರಿಗೆ. ಮತ್ತು ಪ್ರಾಣಿಯಿಂದ ಹಾನಿ ಇದೆ. ಒಂದು ನಾಯಿ ಆಗಿರ್ಬೋದು, ಒಂದು ಬೆಕ್ಕಾಗಿರೋ ಕಚ್ಚುವಂಥದ್ದಾಗಿರ್ಬೋದು, ಅಥವಾ ಗೂಳಿ ಆಗಿರ್ಬೋದು, ಎತ್ತಾಗಿರ್ಬೋದು, ಏನೊಂದು ಪ್ರಾಣಿಯಿಂದ ಒಂದು ಹಾನಿ ಆಗುವಂಥ ಒಂದು ಚಾನ್ಸಸ್. ಹುಷಾರಾಗಿರಿ ಪ್ರಾಣಿಗಳಿಂದ. ಜೊತೆಗೆ ಎಲ್ಲರನ್ನೂ ಕೂಡ ಸಂತೋಷವಾಗಿ ಇಟ್ಕೋತೀರಾ. ಈ ವರ್ಷ ಏನಂತ ಜೊತೆಯಲ್ಲಿದ್ದವರೇ ತುಂಬ ತೊಂದರೆನ ಮಾಡ್ತಾರೆ. ಮತ್ತು ಶ್ರೀಯಂತ್ರವನ್ನು ಇಟ್ಟು ಪೂಜೆ ಮಾಡಿ ತುಂಬ ಚೆನ್ನಾಗಾಗುತ್ತೆ, ಅನುಕೂಲ ಆಗುತ್ತಾ ಬರುತ್ತೆ ಅಲ್ಲ. ಶ್ರೀಯಂತ್ರ ತುಂಬ ಒಳ್ಳೆಯದು, ನಿಮ್ಗೆ ಕೇಳಿದ್ದೆಲ್ಲವನ್ನೂ ಕೂಡ ತಂದು ಕೊಡುತ್ತೆ. ಜೊತೆಗೆ 7 ಶುಭ ಸಂಖ್ಯೆ ಮತ್ತು ಕ್ಲೀಂ ಬೀಜ ಮಂತ್ರವನ್ನು ಜಪ ಮಾಡಿ. ಕ್ಲೀಂ 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 ಅಂತ ಪ್ರತಿನಿತ್ಯ 21 ಸರಿ ಜಪ ಮಾಡ್ಕೊಳ್ಳಿ, ಒಳ್ಳೆಯದಾಗ್ತಾ ಬರುತ್ತೆ. ನೈಋತ್ಯ ದಿಕ್ಕು ತುಂಬ ಒಳ್ಳೆ ದಿಕ್ಕು. ಅದರ ಒಳ್ಳೆ ಕೆಲಸಕ್ಕೆ ನೈಋತ್ಯ ದಿಕ್ಕಿಗೆ 4 ಹೆಜ್ಜೆ ಇಟ್ಬಿಟ್ಟು ನೀವು ಏನೇ ಕೆಲಸ ಕಾರ್ಯಗಳು ಮಾಡೋದು ಕೂಡ ಒಳ್ಳೆಯದಾಗ್ತಾ ಬರುತ್ತೆ. ನೀಲಿ ತುಂಬ ಒಂದು ಲಾಭವನ್ನು ತಂದು ಕೊಡುತ್ತೆ. ಮತ್ತು ಈ ಕನ್ಯೆಯರಿಗೆ ನೀವೇನಂತ ಒಡವೆ ಕೊಡಿಸುವಂಥದ್ದು, ಅಂದರೆ ಬಳೆ ಕೊಡಿಸುವಂಥದ್ದು, ಮತ್ತು ಇದನ್ನು ಮಾಡೋವಂಥದ್ದು, ಅಂದರೆ ಊಟ ಮತ್ತು ಬಟ್ಟೆ ವಸ್ತ್ರ ಕೊಡುವಂಥದ್ದು, ಇದೆಲ್ಲ ಮಾಡಿದ್ರೂ ಕೂಡ ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದೆಲ್ಲ 7 ಶುಭ ಸಂಖ್ಯೆ 7ನ ಫಾಲೋ ಮಾಡಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ನಿಮ್ಮ ಕನಸು ನನಸಾಗುವಂಥ ಕೆಲವೊಂದರ ಎಚ್ಚರಿಕೆಗಳು, ಕೆಲವೊಂದರ ಸೂಚನೆಗಳನ್ನು ನೀವು ಜೀವನದಲ್ಲಿ ಅಳವಡಿಸ್ಕೊಬಿಡ್ತು ಅಂದರೆ ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಇದು ತುಲಾರಾಶಿಯವರ ಒಂದು ವರ್ಷ ಭವಿಷ್ಯ. ಮತ್ತು ಇನ್ನೊಂದು ಏನಂತಂದರೆ, ಯಾರ್ಯಾರು ತುಲಾರಾಶಿಯವ್ರಿಗೆ ಒಳ್ಳೇದಾಗಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ. ಅಮ್ಮ ಮಹಾಲಕ್ಷ್ಮಿ, ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರ್ತೀನಿ, ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ಈ ವರ್ಷದ ಒಂದು ವರ್ಷ ಯುಗಾದಿಯ ಭವಿಷ್ಯ. ನೆಕ್ಸ್ಟ್ ವಿಚಾರ ತಿಳ್ಕೋಣ ಮುಂದಿನ ಸಂಚಿಕೆ. ಅಲ್ಲಿವರೆಗೂ